8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಚಾಪ್ಟರ್ 6 ರಿವೈಸ್ಡ್ 2024 ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಎಕ್ಸರ್ಸೈಸಸ್ ಅಭ್ಯಾಸಗಳು. ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಬೈ ಯೂಸಿಂಗ್ ಸೂಟೇಬಲ್ ವರ್ಡ್ಸ್ ಇನ್ ದ ಬ್ಲ್ಯಾಂಕ್ಸ್. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿರಿ. ದ ಫಸ್ಟ್ ಜೈನ್ ತೀರ್ಥಂಕರ ವಾಸ್ ಋಷಭನಾಥ. ಜೈನರ ಮೊದಲ ತೀರ್ಥಂಕರ ಋಷಭನಾಥ. ಆ್ಯಂಡ್ ವರ್ಧಮಾನ ವಾಸ್ born at ಕುಂಡಲ ಗ್ರಾಮ ಇನ್ ವೈಶಾಲಿ. ವರ್ಧಮಾನರು ಜನಿಸಿದ ಸ್ಥಳ ಕುಂಡಲ ಗ್ರಾಮ ವೈಶಾಲಿಯಲ್ಲಿದೆ. ಮಹಾವೀರ ಅಟೆಂಡ್ ಎನ್ಲೈಟ್ಮೆಂಟ್ ಅವರ ಕೈವಲ್ಯ ಇನ್ ಹೀಸ್ 42nd year. 42ನೆಯ ವರ್ಷದಲ್ಲಿ ವರ್ಧಮಾನ ಮಹಾವೀರರು ತಮ್ಮ ಕೈವಲ್ಯವನ್ನು ಕೈಗೊಂಡರು, ಅಥವಾ ಮಹಾವೀರನು ತನ್ನ 42ನೇ ವಯಸ್ಸಿನಲ್ಲಿ ಕೈವಲ್ಯವನ್ನು ಪಡೆದನು. ಮಹಾವೀರ ಅಟೆಂಡ್ ನಿರ್ವಾಣ ಆಟ್ ಪಾವಪುರಿ ಆಫ್ ಬಿಹಾರ್ ಇನ್ ಹೀಸ್ 72nd year. ಅಂತಂದರೆ ಮಹಾವೀರನು ತನ್ನ 72ನೆಯ ವಯಸ್ಸಿನಲ್ಲಿ ನಿರ್ವಾಣವನ್ನು ಬಿಹಾರದ ಪಾವಪುರಿಯಲ್ಲಿ ಪಡೆದರು. ದ ಒರಿಜಿನಲ್ ನೇಮ್ ಆಫ್ ಗೌತಮ ಬುದ್ಧ ವಾಸ್ ಸಿದ್ಧಾರ್ಥ. ಇಲ್ಲಿ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಎಂಬುದಾಗಿತ್ತು. ಬುದ್ಧ ಡಿಲಿವರ್ಡ್ ಹಿಸ್ ಫಸ್ಟ್ ಸೆರಮನ್ ಆಟ್. ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥ್ ಎಂಬಲ್ಲಿ ಮಾಡಿದನು. ದ ಫಸ್ಟ್ ಸೆರಮನ್ ಆಫ್ ಬುದ್ಧ ಈಸ್ ಕಾಲ್ಡ್ ಧರ್ಮಚಕ್ರ ಪ್ರವರ್ತನ. ಬುದ್ಧ ಮಾಡಿರುವ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗುತ್ತದೆ. ಮ್ಯಾಕ್ಡೋನಿಯನ್ ಕಿಂಗ್ ಹೂ ಅಟ್ಯಾಕ್ಡ್ ಇಂಡಿಯಾ ವಾಸ್ ಅಲೆಕ್ಸಾಂಡರ್. ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಕ್ಡೋನಿಯಾದ ದೊರೆ ಯಾರು ಅಂತಂದರೆ ಅಲೆಕ್ಸಾಂಡರ್. Answer in brief the following questions. Which are the 5 O's and the 3 Ratnas preached by Mahavira? 5 O's preached by Mahavira: non-violence, truth, asteya, aparigraha and brahmacharya. 3 Ratnas: samyak jnana, samyak darshana, samyak charitre. Question number 10. Name the sector among the Jains. ಜೈನರ ಪಂಗಡಗಳನ್ನು ಹೆಸರಿಸಿರಿ. Traditionally we get to see 2 important sectors among Jains called Svetambaras and Digambaras. Which are the 4 noble truths preached by Buddha? ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು ಅಂತ ಪ್ರಶ್ನೆ ಕೇಳಲಾಗಿದೆ. So the whole world is full of sorrows and suffering. Desire is the main cause for sorrows. Only by the liberation of excessive desires peaceful life could be led. For eliminating desire, one should follow 8 old paths. This is called the middle path. Next we go to see 12th one. What is the middle path? Buddha preached the eightfold path for eliminating desires. This is called the middle path. ಇಲ್ಲಿ ಮಧ್ಯಮ ಪಂಥವೆಂದರೇನು ಅಂತ ಪ್ರಶ್ನೆ ಕೇಳಲಾಗಿತ್ತು, ಅದಕ್ಕೆ ಉತ್ತರ ಈ ರೀತಿ ಕೊಡಲಾಗಿದೆ. ಇನ್ನು 13th one. Which are the 8-fold path preached by Buddha? 8-fold path preached by Buddha. ಇಲ್ಲಿ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತಂದರೆ ರೈಟ್ ಆ್ಯಕ್ಷನ್, ರೈಟ್ ಸ್ಪೀಚ್, ರೈಟ್ ವಿಷನ್, ರೈಟ್ ಲೈವ್ಲಿಹುಡ್, ರೈಟ್ ಎಫರ್ಟ್, ರೈಟ್ ರಿಕಲೆಕ್ಷನ್, ರೈಟ್ ರಿಸಾಲ್ವ್, ರೈಟ್ ಥಾಟ್ ಅನ್ನುವಂಥದ್ದು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ರೈಟ್ ಅ ನೋಟ್ ಆನ್ ದ 3 ಪೀಠಕಾಸ್. 3 ಪೀಠಕಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಲಾಗಿದೆ. After the Buddha's death, his followers were collected his teachings and
tradition in the form of three Pitakas. There were Vinaya Pitaka, Vinaya, Dhamma, and Abhidhamma Pitakas. Over a period of time, disagreement developed in the teaching and different branches of Buddhism sprang up. Thus, Hinayana, Mahayana, and Vajrayana and their sutras came into being. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.